ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಇದಕ್ಕೆ ನೀವು ರೆಡಿ ಇದ್ದೀರಾ? ನಾವು ಅರು ಮಸಾಲನ ಬರೀ ಮಾರ್ಕೆಟಿಂಗ್ ದೃಷ್ಟಿಯಿಂದ ನೋಡಲ್ಲ, ಮನೆ ಮನೆಗೂ ಪ್ರತಿ ಮನಸ್ಸನ್ನು ತಲುಪೋ ದಾರಿಯಾಗಿ ನೋಡ್ತೀವಿ. ಇವರೆಲ್ಲ ನಮ್ಮ ಕಂಪ್ನಿಲಿ ಕೆಲಸ ಮಾಡೋ ತಾಯಂದ್ರು. ಇವರೆಲ್ಲ ಮನೆಯಲ್ಲಿ ಎಷ್ಟು ಶ್ರದ್ಧೆಯಲ್ಲಿ ಅಡುಗೆ ಮಾಡ್ತಾರೋ ನಾವು ಅಷ್ಟೇ ಶ್ರದ್ಧೆಯಲ್ಲಿ ಮಸಾಲ ರೆಡಿ ಮಾಡ್ತೀವಿ. ಜಗತ್ತಿನ ಎಲ್ಲಾ ರುಚಿಗೂ ಮೀರಿದ್ದು ಅಮ್ಮನ ಕೈ ರುಚಿ. ಭಾಷೆ, ಊರು, ರಾಜ್ಯ ಬದಲಾಗ್ಬೋದು, ಆದ್ರೆ ಅಮ್ಮನ ಕೈ ರುಚಿಲಿರೋ ಸ್ವಾದ ಬದಲಾಗಲ್ಲ. ಅದೇ ಸ್ವಾದನ ನಾವು ಮಾರ್ಕೆಟಿಗೆ ತರ್ತಿದೀವಿ. ಪ್ರತಿ ತುತ್ತಲ್ಲೂ ಅಮ್ಮನ ಪ್ರೀತಿ ನೆನಪಾಗೋ ರುಚಿ ಸಿಗತ್ತೆ. ಸೊ ದಟ್ಸ್ ಅರು ಮಸಾಲ. ಅದೇ ರುಚಿ ಅಮ್ಮ ಮಾಡಿದಾಗ. ವೆರಿ ಇಂಪ್ರೆಸಿವ್ ವಿರಾಜ್. ಅಮ್ಮನ ಕೈ ರುಚಿನ ನಮಗೂ ಟೇಸ್ಟ್ ಮಾಡಕ್ಕೆ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ. ಪಾಂಡು? ಶೂರ್ ಸರ್. ವಾವ್, ವಿರಾಜ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ನನಗೆ ನಮ್ಮ ಅಮ್ಮನೇ ನೆನಪಾದ್ರು. ಅಮ್ಮ ನೆನಪಾದ್ರೆ ಅರು ಮಸಾಲ ತಿನ್ನಿ, ಅಮ್ಮ ನೆನಪಾದ್ರೆ ಅರು ಮಸಾಲ ತಿನ್ನಿ. ವಾವ್, ಈ ಸ್ಲೋಗನ್ ಎಷ್ಟು ಚೆನ್ನಾಗಿದೆ. ಈ ಸ್ಲೋಗನ್ ನ ಯೂಸ್ ಮಾಡ್ಬೋದು. ಫಸ್ಟ್ ನಾನೇ ಎಕ್ಸಾಂಪಲ್ ಸೆಟ್ ಮಾಡ್ತೀನಿ. ಓ, ತಿಂದು ನೋಡ್ಬಿಡೋಣ. ಅರು ಮಸಾಲ ತಿಂದು ಬಿಡ್ಬೇಕು. ಸರ್, ನೀವೇನಿಲ್ಲಿ? ಅದು ನಾನು ಎಲ್ಲಿರ್ಬೇಕು ಎಲ್ಲಿರ್ಬಾರ್ದು ಅನ್ನೋದನ್ನ ನೀ ನನಗೆ ಹೇಳ್ಕೊಡ್ತೀಯಾ? ಸಾರಿ ಸರ್, ತಪ್ಪಾಗೋಯ್ತು ಸರ್. ಹಾಳಾದ ನಾಲ್ಗೆ ಅವಾಗ ತಡವರ್ಸ್ಬಿಡುತ್ತೆ. ಒಂದೇ ನಿಮಿಷ ಸರ್. ತಿಂದು ಬಿಡ್ಬೇಕು. ಪಾಂಡು, ಏನ್ ಮಾಡ್ತಾ ಇದೀಯಾ? ರುಚಿ ನೋಡ್ತಾ ಇದ್ದೀನಿ. ನೋಡು, ವಿರಾಜ್ ಅದನ್ನ ಆಲ್ರೆಡಿ ಟೇಸ್ಟ್ ನೋಡಿದಾನೆ. ಸುಮ್ಮನೆ ಇದನ್ನು ತಗೊಂಡೋಗಿ ಕ್ಲೈಂಟಿಗೆ ಕೊಡು. ಜಾಸ್ತಿ ಅಧಿಕ ಪ್ರಸಂಗ ಮಾಡಿದ್ರೆ ನಾಳೆಯಿಂದ ಮಸಾಲೆ ನೀನೇ ರುಬ್ಬೇಕಾಗತ್ತಷ್ಟೇ. ಅರ್ಥ ಆಯ್ತು ಸರ್, ಬರ್ತೀನಿ ಸರ್. ಹೊಸ ವಸ್ತು ಬರ್ತಿದೆ ಅಂತ ಹಳೆ ವಸ್ತುನ ಮೂಲೆಗೆ ತಳ್ಳಕ್ ನೋಡ್ತಾರೆ ಅಂದ್ರೆ ಆ ಹೊಸ ವಸ್ತುನ ಬರಕ್ಕೆ ಬಿಡಬಾರ್ದು. ಅರು ಮಸಾಲ. ನಮ್ ವಿರಾಜೆ ನಿಂತು ಎಲ್ಲ ಸ್ಯಾಂಪಲ್ಸ್ನ ರೆಡಿ ಮಾಡಿಸಿದ್ದಾನೆ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಖಂಡಿತ. ಇದನ್ನು ಟೇಸ್ಟ್ ಮಾಡಿದರೆ ಅಮ್ಮನ ಕೈ ರುಚಿ ನೆನಪಾಗುತ್ತೆ ಅಂತ ವಿರಾಜ್ ಅವ್ರು ಹೇಳಿದರು. ಸರಿಯಾಗಿ ಹೇಳಿದ್ದಾರೆ. ಹಾಗಾದ್ರೆ ಪ್ರಾಡಕ್ಟ್ ಇಷ್ಟ ಆಯ್ತು ಅಂತ ಅರ್ಥನಾ?
ಇನ್ನೊಂದು ಅರ್ಥನೂ ಇದೆ ಜಯರಾಮ್. ಅಂದ್ರೆ ಇದನ್ನ ತಿಂದ್ರೆ ಯಾವಾಗ ಮನೆಗೆ ಹೋಗಿ ಸರಿಯಾಗಿರೋ ಊಟ ಮಾಡ್ತೀವೋ ಅಂತ ಅನ್ಸೋದಂತೂ ನಿಜ. ಏನ್ ಹೇಳ್ತಿದ್ದೀರಾ? ವಿರಾಜ್ ಪ್ರೆಸೆಂಟೇಷನಲ್ಲಿ ಕೊಟ್ಟಿದ್ದ ಬಿಲ್ಡಪ್ ನೋಡಿ ಇವ್ರಿಗೆ ಅರುಂಧತಿಗೂ ಮೀರಿಸಿದ ಟ್ಯಾಲೆಂಟ್ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಐ ಆಮ್ ಸಾರಿ ಟು ಸೇ ದಿಸ್, ಅರುಂಧತಿ ಹೆಸರನ್ನು ಬೆಳೆಸೋದಿರಲಿ, ಉಳಿಸೋ ಸಾಮರ್ಥ್ಯನೂ ಈ ಪ್ರಾಡಕ್ಟ್ಗಿಲ್ಲ. ಯಾಕೆ ಏನಾಯ್ತು? ಎಲ್ಲೇನು ತಪ್ಪಾಗಿದೆ? ಇದನ್ನ ನೀವೇ ಖುದ್ದಾಗಿ ನಿಂತು ರೆಡಿ ಮಾಡಿಸಿದ್ದು ಅಂತ ಹೇಳಿದ್ರಲ್ವಾ? ಹಾಗಿದ್ಮೇಲೆ ಎಲ್ಲಿ ಏನು ತಪ್ಪಿದೆ ಅಂತ ನಿಮಗೆ ಗೊತ್ತಿರಬೇಕಲ್ವಾ? ಯಾಕೆ ನೀವು ರುಚಿ ನೋಡಲಿಲ್ವಾ? ನೋಡಿದ್ದೀನಿ. ನೋಡಿದ್ಮೇಲೂ ನನಗೆ ಈ ಪ್ರಾಡಕ್ಟನ್ನು ಪ್ರೆಸೆಂಟ್ ಮಾಡಿದ್ರಾ? ಇದನ್ನ ಇಟ್ಕೊಂಡು ಇಷ್ಟೊಂದು ಬಿಲ್ಡಪ್ ಕೊಟ್ರಾ? ಅಮ್ಮನ ಕೈ ರುಚಿ ಅಂತೆ, ಶ್ರದ್ಧೆ ಅಂತೆ, ಪ್ರೀತಿ ಅಂತೆ. ವಾರಿಜ್ ಅವರೇ, ಅದು ಸಾರಿ ಜಯರಾಮ್, ನನಗೆ ನೇರ ನೇರ ಮಾತಾಡೇನೆ ಅಭ್ಯಾಸ ಇರೋದು. ಮಸಾಲ ಹೇಗಿರಬೇಕು ಅನ್ನೋದನ್ನು ನಾನೇ ಹೇಳಬೇಕು ಅಂತಾದರೆ ವಿರಾಜ್ಗೆ ಈ ಡೀಲ್ ಮಾಡೋದಕ್ಕೆ ಕೆಪಾಸಿಟಿ ಇಲ್ಲ ಅಂತಾನೆ ಅರ್ಥ. ಐ ಆಮ್ ಸಾರಿ, ಡೀಲ್ ಈಸ್ ಆಫ್ ದ ಟೇಬಲ್. ಸ್ಯಾಂಪಲಲ್ಲಿ ಏನು ಮಿಸ್ ಆಗಿದೆ ಅಂತ ಹುಡ್ಕಕ್ಕೆ ಹೋಗಬೇಡಿ. ಇಲ್ಲಿ ಮಿಸ್ ಆಗಿರೋದು ಮಿಥಿಲ. ಮೇಡಮ್ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಸರಿಯ ಕಟ್ಟು, ಕಿತ್ರು ಕಿತ್ತೋಗ್ಬಾರ್ದು ಹೇಳಿದ್ದೀನಿ. ಹಾ, ಹೈ ಕೇಕು ಕೊಡಿ ಮೇಡಮ್, ನಾನ್ ತಿಂತೀನಿ. ನಾನ್ ತಗೊಂಡೋಗ್ತೀನಿ. ಬೇಡಪ್ಪ, ನಿಂಗೆ ಯಾರಾದ್ರೂ ಹುಷಾರು ಅನ್ನೋದು, ನೀನ್ ಇದನ್ನ ಬೀಳ್ಸೋದು. ಯೋ, ಈ ಟೆನ್ಷನ್ನೇ ಬೇಡ. ಇವತ್ತು ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು. ಹೈ, ಹಾಗಾದ್ರೆ ಆಮೇಲೆ ತಿಂತೀನಿ. ಪರ್ಫೆಕ್ಟ್ ಆಗಿದೆ, ವೆರಿ ಗುಡ್. ರಿಯಲಿ? ನಿಮ್ಗಿಷ್ಟ ಆದಂಗೆ ವಿರಾಜಿಗಿಷ್ಟ ಆದ್ರೆ ಸಾಕು. ಅತ್ತೆ, ವಿರಾಜ್ ಕಾಲ್ ಮಾಡಿದ್ನ? ಏನಾದ್ರೂ ಗೊತ್ತಾಯ್ತಾ? ಮಾಡ್ಬೇಕಾಗಿರೋ ಪ್ರಿಪರೇಷನ್ಸ್ ಅನ್ನ ಸರಿಯಾಗೇ ಮಾಡಿದ್ದಾನೆ. ಶ್ರದ್ಧೆಯಿಂದ ಪ್ರೆಸೆಂಟ್ ಮಾಡ್ತಿದ್ದಾನೆ. ಹಾಗಿದ್ಮೇಲೆ ರಿಸಲ್ಟ್ ಕೂಡ ಅದಕ್ಕೆ ತಕ್ಕನಾಗೇ ಇರುತ್ತೆ.